ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಲ್ಲಿ ಬರುವಂತಹ ಅಪ್ಲೈಡ್ ಕ್ವಶನ್ಸ್. ಇಲ್ಲಿ ಕ್ವಶನ್ ಕನ್ನಡ ಮೀಡಿಯಂ ಒಳಗದ, ಇಲ್ಲಿ ಕ್ವಶನ್ ಇಂಗ್ಲಿಷ್ ಮೀಡಿಯಂ ಒಳಗದ. ಓಕೆ, ವಿಚ್ ಟರ್ಮ್ ಆಫ್ ದ AP 2019 integer 1/4, 18 integer 1/2, 17 integer 3/4 is a first negative term. ಈ AP ಯಾವ ಟರ್ಮ್ ಫಸ್ಟ್ ನೆಗೆಟಿವ್ ಟರ್ಮ್ ಆಕೈತಿ? ಎಷ್ಟನೇ ಟರ್ಮ್? ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಐತಿ. 10th ಟರ್ಮ್ ಆಕೈತು, 12th ಟರ್ಮ್ ಆಕೈತು, 15th ಟರ್ಮ್ ಆಕೈತು. ಎಷ್ಟನೇ ಟರ್ಮ್ ಫಸ್ಟ್ ನೆಗೆಟಿವ್ ಟರ್ಮ್ ಆಗ್ತೈತಿ? ಫೈಂಡ್ ಔಟ್ ಮಾಡಂತ ಹೇಳತ್ತು. ಈ AP ಈ ಸಮಾಂತರ ಶ್ರೇಣಿ ಎಷ್ಟನೇ ಪದ ಮೊದಲ ಋಣಾತ್ಮಕ ಪದ ಆಕೈತಿ ಅಂತ ಅಲ್ಲಿ ಇಂಗ್ಲಿಷ್ ಒಳಗೆ ಕ್ವಶನ್ ಕೇಳಿರ್ತಾನೆ. ಸೊ ಕ್ವಶನ್ ಇಂಗ್ಲಿಷ್ ಒಳಗರೆ ಇರಲಿ, ಕನ್ನಡ ಒಳಗರೆ ಇರಲಿ, ಫಾರ್ಮುಲಾ ಅಂತೂ ಸೇಮ್ ಐತಿ. ನಮ್ದು n = a + n - 1 × d ಅಂತ ಫಾರ್ಮುಲಾ ಐತಿ. ಸೊ ಅದು ಫಸ್ಟ್ ನೆಗೆಟಿವ್ ಟರ್ಮ್ ಕೊಡಬೇಕು. ಈ an ಅನ್ನೋ ಟರ್ಮ್ ಏನ್ ಕೊಡ್ಬೇಕು ನಿನಗ? ಅದು ನೆಗೆಟಿವ್ ಟರ್ಮ್ ಕೊಡ್ಬೇಕು. ನೆಗೆಟಿವ್ ಅಂದ್ರೆ ಲೆಸ್ ದೆನ್ 0. ನೆಗೆಟಿವ್ ಅಂತಂದ್ರೆ ಲೆಸ್ ದೆನ್ 0. ನಿಮ್ದೆಲ್ಲ ರಿಯಲ್ ನಂಬರ್ ಲೈನ್ ಒಳಗೆ ಬರಿತಿರಲ್ಲ, 0 ಈ ಕಡೆ 1, ಈ ಕಡೆ 2, ಈ ಕಡೆ -1, ಈ ಕಡೆ -2. ಸೊ ಅಂದ್ರೆ ಲೆಸ್ ದೆನ್ 0 ಏನ್ ಕೊಡ್ತೈತಿ ನಿನಗ? ನೆಗೆಟಿವ್ ಟರ್ಮ್ಸ್ ಕೊಡ್ತೈತಿ, 0ಕ್ಕಿಂತ ಕಡಿಮೆ. ಸೊ 0ಕ್ಕಿಂತ ಕಡಿಮೆ nth ಟರ್ಮ್ ಐತಿ ಅಂತ ತಗೋತೇವೆ. ಎಲ್ಲಿಂದ ಸ್ಟಾರ್ಟ್ ಆಕೈತಿ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಎಲ್ಲಿಂದ ಸ್ಟಾರ್ಟ್ ಆಕೈತಿ ಅಂತ. ಸೊ ಇಲ್ಲಿ ಗಿವನ್ ಕಂಡೀಷನ್ ಒಳಗೆ ಏನ್ ಕೊಟ್ಟ ನಮ್ಗೆ? a d ವ್ಯಾಲ್ಯೂ ನಮಗೆ ಸಿಗ್ತೈತಿ. ಸೊ ಹಂಗಾರೆ a ಮತ್ತು d ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಅಂದ್ರೆ a ವ್ಯಾಲ್ಯೂ ಏನೈತಿ? a = they given 20. d ಚೆಕ್ ಮಾಡಬೇಕು ಅಂತಂದ್ರೆ a2 - a1 ಮಾಡ್ಬೇಕು. a2 ಅಂತಂದ್ರ 9 ಇಲ್ಲೇ ಐತಿ, ಇದು a2 - a1 ಮಾಡ್ಕೋಬೇಕು. ಸೊ 19 4 ಎಷ್ಟು ಆಕೈತಿ? 19 4 ಇಲ್ಲಿ 19 4 36, 4 4 5 6 7 76 + 1 77. ಸೊ 77 ಡಿವೈಡೆಡ್ ಬೈ 4 -20 a2 - a1 ಅನ್ನ ನಾವು ಮಾಡ್ಕೊಂಡಿವಿ. ಇದು a2, ಇದು a1. ಇಲ್ಲಿ ಸೇಮ್ ಅದ, a2 - a1 ನ ಮಾಡ್ಕೊಳತ್ತೀವಿ, ಬೇರೆ ಏನು ಮಾಡ್ಕೊಳತ್ತಿಲ್ಲ ನಾವು, ರೈಟ್? ಸೊ ಬಟ್ ಇಲ್ಲಿ ಇದು ಮಿಕ್ಸ್ ಫ್ರಾಕ್ಷನ್ ಇತ್ತಲ್ಲ, ಅದ್ರ ನಾವು ಇಂಪ್ರಾಪರ್ ಫ್ರಾಕ್ಷನ್ ಒಳಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಇದು 19 4 ಎಷ್ಟು ಬಂತಲ್ಲಿ? 76 ಬಂತ. 76 + 1 77 ಡಿವೈಡ್ ಬೈ 4 ಬಂತು. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 77 ಹಂಗೆ ಇಟ್ಕೊಂಡ ಇದೆಷ್ಟಾಯ್ತು? 4 2 8 ಆಯ್ತು. 80 ಡಿವೈಡೆಡ್ ಬೈ 4 ಆಯ್ತು. ಸೊ ಹಂಗಾರೆ ಎಷ್ಟು ಬಂತು ಇಲ್ಲಿ? -3 ಡಿವೈಡೆಡ್ ಬೈ 4 ಬಂತು. ಡಿ ವ್ಯಾಲ್ಯೂ ಎಷ್ಟು? ಡಿ ನಮಗೆ ಎಷ್ಟು ಸಿಕ್ತು? ಡಿ -3/4 ಬಂತು. ಎ ವ್ಯಾಲ್ಯೂ 20 ಬಂದೈತಿ. ಸೊ ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು. ಸೊ ಎನ್ ಅಂದ್ರೆ ಏನೈತೆ ನಮ್ದು ಫಾರ್ಮುಲಾ? a + n - 1 into bracket of d, this quantity is less than 0 ಬರಬೇಕು. ಸೊ ಇನ್ ದ ಪ್ಲೇಸ್ ಆಫ್ a ಸಬ್ಸ್ಟಿಟ್ಯೂಟ್ 20. a ಒಳಗ 20 ಹಾಕ್ರಿ. ಆಮೇಲೆ ಇನ್ ದ ಪ್ಲೇಸ್ ಆಫ್ n ಎಷ್ಟನೇ ಟರ್ಮ್ ಅಂತ ಇನ್ನೂ ನಮಗೆ ಗೊತ್ತಿಲ್ಲ. ಸೊ n ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಅದನ್ನ ಫೈಂಡ್ ಔಟ್ ಮಾಡಕ್ ಹೋಗ್ತೀವಿ. ಅದು ಗೊತ್ತಿದ್ರೆ ನಾವ್ ಯಾಕೆ ಮಾಡ್ಕೊತ ಕೊಡ್ತೀವಿ? ಡಿ ಎಷ್ಟೈತಿ? -3 ಡಿವೈಡೆಡ್ ಬೈ 4 ಐತಿ, ರೈಟ್? ಲೆಸ್ ದ್ಯಾನ್ 0. ಈಗ ಸಿಂಪ್ಲಿಫಿಕೇಶನ್ ಅಂತಂದ್ರೆ ಇದನ್ನ ಇಲ್ಲಿ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 20 ಹಂಗೆ ಇಟ್ಕೊಂಡ ಇಲ್ಲಿ ಪ್ಲಸ್ ಇಂಟು ಮೈನಸ್ 3/4 ಇಂಟು n, 3/4 n. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 3/4 ಇಂಟು 1, 3/4. ದಿಸ್ ಕ್ವಾಂಟಿಟಿ ಲೆಸ್ ದ್ಯಾನ್ 0 ಬರಬೇಕು. ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. 20 ಮತ್ತು 3/4 ಆಡ್ ಮಾಡ್ಕೊಳ್ಳೋಣ. ಅದನ್ನ ಸೈಡ್ ಬರ್ಕೊಳ್ಳಿ. ಇಲ್ಲಿ 20 + 3/4 ಆಡ್ ಮಾಡ್ಕೊಳ್ಳೋಣ ಇವರಿಬ್ಬರನ್ನು. ಇದ್ರ -3/4 n ಅನ್ನ ಈ ಕಡೆ ಸೈಡ್ ಬರ್ಕೊಂಡ್ಬಿಡ್ತೇನೆ. ಈ ಕಡೆ ಹೋದಾಗ ಪ್ಲಸ್ ಆಕೈತಲ್ಲ, 3/4 n, ರೈಟ್? ಸೊ ಅಷ್ಟು ಬರ್ಕೊಂಡೇವಿ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. 20 4 80, 80 + 3 83, 22 80, 83 ಡಿವೈಡೆಡ್ ಬೈ 4. ದಿಸ್ ಕ್ವಾಂಟಿಟಿ ಇಸ್ ಲೆಸ್ ದ್ಯಾನ್ 3/4 n ಅಂತ ಕೊಟ್ಟಾರ. ಸೊ ಈ 3/4 n ಈ ಕಡೆ ತಗೊಂಬಂದಿನಿ ಅಂತ ನಾ ಅನ್ಕೊಂಡ್ರ ಇಂಟು 4/3 ಆಕೈತಿ, ರೆಸಿಪ್ರೋಕಲ್ ಆಕೈತಿ, ಹೌದಾ? ರೈಟ್. ಸೊ ಹಂಗಾರೆ ಇಲ್ಲಿ 4 1 ಕ್ಯಾನ್ಸಲ್ ಆದ್ರೆ ನಮಗೇನು ಉಳಿತು? 83 ಡಿವೈಡೆಡ್ ಬೈ 3 ಲೆಸ್ ದ್ಯಾನ್ n ಉಳಿತು. 3 ಡಿವಿಷನ್ ಮಾಡೋಣ. 3 ಡಿವಿಷನ್ ಮಾಡಿದ್ರೆ ಎಷ್ಟು ಬರ್ತೈತಿ?
ನೀವು ಮಾಡಿ ನೋಡ್ರಿ ಎಷ್ಟು ಬರ್ತೈತಿ 3 ಡಿವೈಡ್ ಮಾಡಿದ್ರೆ 83/3 27/6 ಬರ್ತೈತಿ. ಇದು ಎಷ್ಟು ಬರ್ತೈತಿ ಇಲ್ಲಿ 27.6 ಬರ್ತೈತಿ 83/3. ನೀವು ಬೇಕಂದ್ರೆ ಇದನ್ನ ಡಿವಿಷನ್ ಮಾಡ್ಕೊರಿ, ಇಲ್ಲೆಲ್ಲ ಡಿವಿಷನ್ ಮಾಡ್ಕೊತ ನಾ ಇದನ್ನ ಲೆಂದಿ ಮಾಡಂಗಿಲ್ಲ ವಿಡಿಯೋ, ನೀವು ಡಿವಿಷನ್ ಮಾಡ್ಕೊರಿ 27.6 ಬರ್ತೈತಿ. ಸೊ ಇದನ್ನ ನಾ ಹೆಂಗ್ ಬರ್ಕೊ, ಇಲ್ಲಿ ಏನ್ ಬಂತ ನಮ್ಗ 27.6 ಇಸ್ ಲೆಸ್ ದೆನ್ ಎನ್ ಬಂತಲ್ಲ, ಇದನ್ನ ಉಲ್ಟಾ ಬರ್ದ್ನಿ ಅಂತಂದ್ರ ಎನ್ ಈ ಕಡೆ ಬರ್ಕೊಂಡು 27.6 ಈ ಕಡೆ ಬರ್ಕೊಂಡ್ರ ಈ ಟೈಪ್ ಸಿಂಬಲ್ ಇದ್ದಿದ್ದು ಈ ಟೈಪ್ ಆಕೈತಿ. ಇದು ಬಾಯಿ ಎಕಡೆ ಓಪನ್ ಐತಿ ಎನ್ ಕಡೆ ಓಪನ್ ಐತಿ ಹೌದಿಲ್ಲ, ಸೊ ಅದಕ್ಕೆ ಮತ್ತೆ ವಾಪಸ್ ಎನ್ ಕಡೆ ಓಪನ್ ಮಾಡೇನಿ ಇದನ್ನ. ಸೊ ಇದನ್ನ ಇದಿಟ್ಟಾದ್ಮೇಲೆ ಈ ಕಡೆ ಬರ್ತಿದ್ದಕ್ಕ ಈ ಸೈನ್ ಏನಾಯ್ತು ಇದು ಆ ಕಡೆ ಉಲ್ಟಾ ಆಗಿತ್ತು. ಓಕೆ, ಅದು ನಿಮ್ಗೆ ಹೇಳಾಕದು ಎನ್ ಇದಕ್ಕಿಂತ ಜಾಸ್ತಿ ಇರ್ಬೇಕು, ಇದಕ್ಕಿಂತ 27.6 ಗಿಂತ ಜಾಸ್ತಿ ಇರ್ಬೇಕು. ಸೊ 27.6 ಗಿಂತ ಜಾಸ್ತಿ ಯಾವ್ದು ಬರ್ತೈತಿ, ಫಸ್ಟ್ ಇಂಟೀಜರ್ ಹೇಳ್ಬೇಕು, ಫಸ್ಟ್ ಪಾಸಿಟಿವ್ ಇಂಟೀಜರ್ ಹೇಳ್ಬೇಕು. 27.6 ಗಿಂತ 27.6 ದಾಟುತ್ತಲೇ ಯಾರು ಬರ್ತಾರೆ, ಇಲ್ಲಿ 1 2 3 4 5 6 7 8 9 ಏನೋ 10 ಬರ್ಕೊಂಡ ಇಲ್ಲಿ ಎಲ್ಲೋ 27 ಇರ್ತೈತಿ, ಇಲ್ಲಿ 28 ಇರ್ತೈತಿ. 27.6 ಅಂದ್ರ ಇಲ್ಲಿ ಎಲ್ಲೋ ಬರ್ತೈತಿ, ಅದು 27.6 ಇಲ್ಲಿ ಎಲ್ಲೋ ಬರ್ಬೋದು. ನೆಕ್ಸ್ಟ್ ಇಂಟೀಜರ್ ಯಾವ್ದೈತಿ 28 ಐತಿ, ಇದಕ್ಕಿಂತ ದೊಡ್ಡದಿರ್ಬೇಕಲ್ಲ. ಸೊ ಇಲ್ಲಿ ಅದ ಐತಿ ಎನ್ 27.6 ಗಿಂತ ಜಾಸ್ತಿ ಇರ್ಬೇಕಂತ ಐತಿ, ಅದನ್ನ ನಾ ಈ ಕಡೆ ಬರ್ಕೊಂಡೇನಿ ಹಿಂಗ. ಸೊ ಹಂಗಾರ ಎನ್ ಇಸ್ ಈಕ್ವಲ್ ಟು ಏನ್ ಬಂತಂಗಾರ 28 ಬಂತು. ಯಾಕಂದ್ರೆ ಇಂಟೀಜರ್ ಅಷ್ಟ ತಗೋಬೇಕು ನಾವು, ಡೆಸಿಮಲ್ ಒಳಗೆ ತೊಗೊಳಕ್ ಬರಂಗಿಲ್ಲ. ಎನ್ ಕೆನಾಟ್ ಬಿ ಇನ್ ದ ಫಾರ್ಮ್ ಆಫ್ ಫ್ರಾಕ್ಷನ್ ಆರ್ ಎನ್ ಕೆನಾಟ್ ಬಿ ಇನ್ ದ ಡೆಸಿಮಲ್. ಸೊ ಎನ್ ಮಸ್ಟ್ ಬಿ ಇನ್ ದ ಫಾರ್ಮ್ ಆಫ್ ಇಂಟೀಜರ್. ಸೊ ಇದಾದ್ಮೇಲೆ ಫಸ್ಟ್ ಇಂಟೀಜರ್ 28 ಐತಲ್ಲ, ಸೊ 28th ಟರ್ಮ್ ಇಸ್ ಫಸ್ಟ್ ನೆಗೆಟಿವ್ ನಂಬರ್ ಆಫ್ ದಿಸ್ AP. ಸೊ ಈ ಸಮಾಂತರ ಶ್ರೇಣಿಯ ಮೊದಲ ಋಣಾತ್ಮಕ ಪದ ಯಾವುದು, 28ನೇ ಪದ ಏನೈತಲ್ಲ ಅದು ಮೊದಲ ಋಣಾತ್ಮಕ ಪದ ಆಗಿರ್ತೈತಿ ಅಂತ ನಾವು ಬರ್ಕೋಬೇಕು. ಓಕೆ, ಸೊ ದಿಸ್ ಇಸ್ ದ ಸೊಲ್ಯೂಷನ್. ರೈಟ್ ಡೌನ್.